ಉತ್ತರ ಕನ್ನಡ ಜಿಲ್ಲೆಯ ಪರಿಸರವೇ ಪ್ರವಾಸೋದ್ಯಮಕ್ಕೆ ಪೂರಕವಿದ್ದು, ದೇಶವ್ಯಾಪ್ತಿಯಿಂದ ಜಿಲ್ಲೆಗೆ ಬರುವ ಪ್ರವಾಸಿಗರಿಗೆ ವಿಶೇಷ ಸೌಕರ್ಯಗಳನ್ನು ಕಲ್ಪಿಸುವ ಅನಿವಾರ್ಯತೆ ಇದೆ. ಸಾಹಸಿ ಯುವಕರು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟು ಹೊಸ ಸಾಹಸಕ್ಕೆ ಮುಂದಾಗಬೇಕು. ರಾಜ್ಯ ಸರ್ಕಾರ ಸಹ ವಿಶೇಷ ಸಹಕಾರ, ಬೆಂಬಲ ನೀಡಿದರೆ ಉತ್ತರ ಕನ್ನಡ ಪ್ರವಾಸೋದ್ಯಮವು ದೇಶದಲ್ಲೇ ವಿಶೇಷ ಕ್ಷೇತ್ರವಾಗಿ ಬೆಳೆಸಲು ಸಾಧ್ಯವಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಶಿರ್ಸಿ ತಾಲೂಕಿನ ಎಕ್ಕಂಬಿ ಸಮೀಪದಲ್ಲಿ ನಿರ್ಮಾಣಗೊಂಡ ಓಂಕಾರ ಜಂಗಲ್ ರೆಸಾರ್ಟ್ ಅನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಗೋವಾ ರಾಜ್ಯವು ಉತ್ತರ ಕನ್ನಡ ಜಿಲ್ಲೆಗಿಂತ ಚಿಕ್ಕದಾಗಿದ್ದರೂ ಅಲ್ಲಿಯ ಸಮುದ್ರ, ಪರಿಸರದ ಲಾಭ ಪಡೆದು ಸರ್ಕಾರ ಪ್ರವಾಸೋದ್ಯಮ ಬೆಳೆಸಿದ್ದು ದೇಶದಲ್ಲೇ ದಾಖಲೆಯ ಪ್ರವಾಸೋದ್ಯಮ ಆದಾಯ ಬರುವ ರಾಜ್ಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪರಿಸರ, ಅರಣ್ಯ, ಸಮುದ್ರ, ದೇಗುಲಗಳು ಇರುವುದರಿಂದ ಪರಿಸರ, ಧಾರ್ಮಿಕ ಪ್ರವಾಸೋದ್ಯಮ ಬೆಳೆಸಲು ಅವಕಾಶವಿದೆ. ವಿಮಾನ ನಿಲ್ದಾಣ, ರೈಲು ಮಾರ್ಗ ಸೌಕರ್ಯ ಹೆಚ್ಚಿಸಬೇಕಿದೆ. ಉದ್ಯಮಿ ರವಿ ಪೂಜಾರಿ ಸಾಹಸಕ್ಕೆ ಪೂರ್ಣ ಬೆಂಬಲವಿದ್ದು, ಉತ್ತಮ ಸೇವೆ ಮೂಲಕ ರಾಜ್ಯದಲ್ಲಿ ಮಾದರಿ ಪ್ರವಾಸಿ ತಾಣವಾಗಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ದೊಡ್ಡ ಸಾಹಸವೇ ಆಗಿದ್ದು ಇಂತಹವರಿಗೆ ಅಗತ್ಯ ಪ್ರೋತ್ಸಾಹ ಸಿಗಬೇಕು. ಇಂತಹ ಉದ್ಯಮಗಳು ಪರಿಸರ ಪೂರಕವಾಗುವ ಜೊತೆಗೆ ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುತ್ತವೆ. ಹೊಸ ಉದ್ಯಮಕ್ಕೆ ಪೂರ್ಣ ಸಹಕಾರ ನೀಡುತ್ತೇವೆ ಎಂದರು. ಈ ವೇಳೆ ಶಿರ್ಸಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಜಯದೇವ್ ನಿಲೇಕಣಿ, ಹಾವೇರಿ ವಿಭಾಗದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೊಟ್ರೇಶಪ್ಪ ಬಸೇಗಣ್ಣೆ, ಲೆಕ್ಕ ಪರಿಶೋಧಕ ಮಂಜುನಾಥ್ ಶೆಟ್ಟಿ, ಬಿಸ್ಲಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಿರಣಾ ಭಟ್, ಕೇರಳದ ಆರ್ಕಿಟೆಕ್ಟ್ ಇಂಜಿನಿಯರ್ ನಿಕ್ಸೋನ್ ಥೋಮಸ್, ಸಿತಾರಾ ಪ್ರೈವೇಟ್ ಲಿಮಿಟೆಡ್ನ ದೀಪ್ತಿ ನಾಯ್ಕ್, ಸಿವಿಲ್ ಗುತ್ತಿಗೆದಾರ ರಾಜು ಪೂಜಾರಿ, ರೆಸಾರ್ಟ್ ಮಾಲೀಕ ರವಿ ಪೂಜಾರಿ, ಮಹಿಳಾ ಧುರೀಣೆ ಮಂಗಲಾ ನಾಯ್ಕ್ ಮತ್ತಿತರರು ಇದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.